ತಲಪತಿ ವಿಜಯ್ ಅವರ ಕೊನೆಯ ಸಿನಿಮಾ ಜನನಾಯಕನ್ ಸಿನಿಮಾವಾಗಿ ಇಲ್ಲ, ಅದೊಂದು ಪೊಲಿಟಿಕಲ್ ಮ್ಯಾನಿಫೆಸ್ಟೋದಂತೆ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಲಪತಿ ವಿಜಯ್ ನಟನೆಯ ಕೊನೆಯ ಸಿನಿಮಾ ಜನನಾಯಕನ್ ಟ್ರೈಲರ್ ಬಿಡುಗಡೆಯಾಗಿದೆ. ಟ್ರೈಲರ್ ಹೇಗಿದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿರ್ದೇಶಕ ಎಚ್ ವಿನೋದ್ ಅವರು ವಿಜಯ್ ಅವರ ರಾಜಕೀಯ ಪ್ರವೇಶಕ್ಕೆ ಬೇಕಾದ ಎಲ್ಲ ಮಸಾಲೆಗಳನ್ನು ಈ ಟ್ರೈಲರ್ನಲ್ಲಿ ಅಚ್ಚುಕಟ್ಟಾಗಿ ಪೋಣಿಸಿದ್ದಾರೆ. ಟ್ರೈಲರ್ನಲ್ಲಿ ವಿಜಯ್ ಅವರು 2 ಶೇಡ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಂದು ಕಡೆ ಬಹಳ ಕೂಲಾಗಿ ಕಾಣುವ ಅವರು, ಮತ್ತೊಂದು ಕಡೆ ವ್ಯವಸ್ಥೆಯ ವಿರುದ್ಧ ಕೆರಳಿ ನಿಲ್ಲುವ ಜನನಾಯಕನಾಗಿ ಅಬ್ಬರಿಸಿದ್ದಾರೆ. ಟ್ರೈಲರ್ನಲ್ಲಿ ಬರುವ ದೃಶ್ಯಗಳು ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ನಡೆಯುವ ಭ್ರಷ್ಟಾಚಾರ, ಚುನಾವಣೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ನೇರವಾಗಿ ಮಾತನಾಡುತ್ತವೆ. ಬಾಬಿ ಡಿಯೋಲ್ ಅವರು ಜನನಾಯಕನ ಸಿನಿಮಾದಲ್ಲಿ ಬಲಾಢ್ಯ ರಾಜಕಾರಣಿಯಾಗಿ ಕಾಣಿಸಿಕೊಂಡಿದ್ದು, ಅವರ ಕ್ರೌರ್ಯಕ್ಕೆ ವಿಜಯ್ ಅವರ ಸೈಲೆಂಟ್ ಮತ್ತು ವೈಲೆಂಟ್ ಉತ್ತರವೇ ಚಿತ್ರದ ಜೀವಾಳ ಎನ್ನುವುದು ಸ್ಪಷ್ಟವಾಗಿದೆ. ಈ ಟ್ರೈಲರ್ನಲ್ಲಿ ಬರುವ ಸಂಭಾಷಣೆಗಳು ವಿಜಯ್ ಅವರ ಅಭಿಮಾನಿಗಳಿಗೆ ಮಾತ್ರವಲ್ಲದೆ ಇಡೀ ವ್ಯವಸ್ಥೆಗೆ ಚಾಟಿ ಬೀಸಿದಂತಿವೆ. ಇನ್ನು ಟ್ರೈಲರ್ನಲ್ಲಿರುವ ಟೆಕ್ನಿಕಲ್ ಪಾಯಿಂಟ್ಸ್ಗಳನ್ನು ನೋಡೋದಾದರೆ, ಟ್ರೈಲರ್ನ ಕೊನೆಯಲ್ಲಿ ಬರುವ BGM ಪ್ರೇಕ್ಷಕರಲ್ಲಿ ಮೈ ನಡುಗಿಸುವಂತಹ ಅನುಭವ ನೀಡುತ್ತದೆ. ಪ್ರತಿಯೊಂದು ಫ್ರೇಮ್ ಕೂಡ ತುಂಬ ರಿಚ್ ಆಗಿದೆ, ದೊಡ್ಡ ಪರದೆಯ ಮೇಲೆ ಅದ್ಭುತವಾಗಿ ಕಾಣಲಿದೆ ಎಂಬ ಭರವಸೆ ನೀಡುತ್ತೆ. ಟ್ರೈಲರ್ ನೋಡಿದ ಮೇಲೆ ಈ ಸಿನಿಮಾ ಕೇವಲ ಆ್ಯಕ್ಷನ್ ಸಿನಿಮಾ ಆಗಿರದೆ ಒಂದು ಪೊಲಿಟಿಕಲ್ ಮ್ಯಾನಿಫೆಸ್ಟೋ ರೀತಿ ಕಾಣ್ತಿದೆ. ವಿಜಯ್ ಅಭಿಮಾನಿಗಳಿಗೆ ಇದು ಕಣ್ಣಿಗೆ ಹಬ್ಬ ಮಾತ್ರವಲ್ಲ, ಕಿವಿಗೂ ಹಬ್ಬ ಅಂತ ಹೇಳ್ಬೋದು. ಇನ್ನು ವಿಜಯ್ ಮತ್ತು ಪ್ರಕಾಶ್ ರಾಜ್ ಅವರ ಕಾಂಬಿನೇಷನ್ ಬಹು ವರ್ಷಗಳ ನಂತರ ಕಾಣಿಸಿಕೊಳ್ಳುತ್ತಿರುವುದು ಅಭಿಮಾನಿಗಳಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಆದರೆ ಈ ಬಾರಿ ಅವರ ನಡುವೆ ಶತ್ರುತ್ವಕ್ಕಿಂತ ಹೆಚ್ಚಾಗಿ ಒಂದು ಬೌದ್ಧಿಕ ಸಂಬಂಧ ಇರುವಂತೆ ಕಾಣ್ತಿದೆ. ಈ ಸಿನಿಮಾ ಮೊದಲೇ ಹೇಳಿದಂತೆ ವಿಜಯ್ ಅವರ ಕೊನೆಯ ಸಿನಿಮಾವಾಗಿದ್ದು, ಇನ್ಮೇಲೆ ಅವರು ಸಂಪೂರ್ಣವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಅದಕ್ಕಾಗಿ ಜನನಾಯಕನ್ ಸಿನಿಮಾದಲ್ಲಿ ತುಂಬ ಪೊಲಿಟಿಕಲ್ ಎಲಿಮೆಂಟ್ಸ್ಗಳು ಇರಬಹುದು. ನೀವೇನಾದರೂ ಈಗಾಗಲೇ ಟ್ರೈಲರ್ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.